ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮ್ಯಾಂಗೋ ಮಿಲ್ಕ್ ಶೇಕನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಕರವಾಗಿರುತ್ತೆ ಮನೆಯಲ್ಲಿ ಮಾಡೋದ್ರಿಂದ. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ನಾವು 2 ಮಾವಿನ ಹಣ್ಣಿನಿಂದ ಒಂದು 4 ಗ್ಲಾಸ್ನಷ್ಟು ನಾವು ಜ್ಯೂಸನ್ನು ಮಾಡ್ಬೋದು. ನೋಡಿ, ಇಲ್ಲಿ ನಾನು 2 ಹಣ್ಣನ್ನು ತೆಗೆದುಕೊಳ್ತಾ ಇದ್ದೀನಿ ಜ್ಯೂಸ್ ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಪೂರ್ತಿಯಾಗಿ ಹಣ್ಣಾಗಿರುವಂತಹ ಹಣ್ಣನ್ನೇ ತೆಗೆದುಕೊಳ್ಬೇಕು. ನೋಡಿ, ನಾನು ಮೇಲಿನ ಎಲ್ಲ ಸಿಪ್ಪೆಗಳನ್ನು ಕ್ಲೀನಾಗಿ ತೆಗೆದುಕೊಂಡು ಹೀಗೆ ಚಾಕುವಿನ ಸಹಾಯದಿಂದ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ ನಿಧಾನವಾಗಿ ತೆಗೆದಿಟ್ಕೊಳ್ಳಿ. ನಾವು ಮನೆಯಲ್ಲೇ ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡಿ ಕುಡಿಯೋದರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ನೋಡಿ, ಈ ಥರ ನಿಧಾನವಾಗಿ ಎಲ್ಲ ಪೀಸ್ಗಳನ್ನು ತೆಗೆದಿಟ್ಕೊಂಡು ಮಾವಿನ ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತಲ್ವ ಅಷ್ಟು ರುಚಿ ಕೊಡುತ್ತೆ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ. ನಿಧಾನವಾಗಿ ಎಲ್ಲ ಪೀಸ್ಗಳನ್ನು ತೆಗೆದಿಟ್ಕೊಂಡು ನಾವು ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದರಿಂದ ತುಂಬ ಆರೋಗ್ಯಕರವಾಗಿರುತ್ತೆ ಜ್ಯೂಸು. ಎಲ್ಲ ಹಣ್ಣನ್ನು ಕೂಡ ನಾವು ಮಿಲ್ಕ್ ಶೇಕ್ ಇದೇ ಮೆಥಡಲ್ಲಿ ಕೂಡ ಮಾಡ್ಕೊಳ್ಬೋದು. ಸ್ಟ್ರಾಬೆರಿ ಆಗಿರಲಿ, ತುಂಬ ಹಣ್ಣುಗಳು ಬರುತ್ತೆ ನೋಡಿ, ಎಲ್ಲವೂ ಕೂಡ ನಾವು ಇದೇ ಮೆಥಡಲ್ಲಿ ಕೂಡ ಮಾಡ್ಕೊಳ್ಬೋದು. ಸಪೋಟ, ಸ್ಟ್ರಾಬೆರಿ, ಬನಾನಾ ಮಿಲ್ಕ್ ಶೇಕ್ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇದನ್ನು ಇಷ್ಟಪಡ್ತಾರೆ. ಆಯಾ ಸೀಸನ್ಗೆ ತಕ್ಕ ಹಾಗೆ ಎಲ್ಲ ಹಣ್ಣುಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ದೇಹಕ್ಕೆ. ನಾನು ಇಲ್ಲಿ 2 ಮಾವಿನ ಹಣ್ಣಿನಿಂದ ಮಿಲ್ಕ್ ಶೇಕನ್ನು ರೆಡಿ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ನೀವು ಕ್ವಾಂಟಿಟಿಯಲ್ಲಿ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ಬೋದು. ನೋಡಿ, ಇಲ್ಲಿ 1 ಕಪ್ನಷ್ಟು 2 ಮಾವಿನ ಹಣ್ಣು ನಾನು ಕಟ್ ಮಾಡಿಕೊಂಡು ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ 3 ಸ್ಪೂನಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕಲ್ಲ ನೀವು ಅಷ್ಟನ್ನು ತೆಗೆದುಕೊಳ್ಬೋದು. 1 ಲೋಟದಷ್ಟು ಗಟ್ಟಿ ಹಾಲನ್ನು ನಾನು ತೆಗೆದುಕೊಂಡಿದ್ದೀನಿ. 1 ಲೋಟದಷ್ಟು ಗಟ್ಟಿ ಹಾಲು, ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಕೋಲ್ಡ್ ವಾಟ್ರನ್ನು ನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿಗೆ ಹಾಕಿಕೊಳ್ಳೋಣ. ಒಳ್ಳೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಮನೆಯಲ್ಲಿ ನಾವು ಈ ಒಂದು ಮೆಥಡಲ್ಲಿ ಮಾಡಿ ಕುಡಿದರೆ ಆರೋಗ್ಯ ಕೂಡ ಇರುತ್ತೆ, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಆಲ್ಮೋಸ್ಟ್ ನಾನು ಒಂದು 5 ಮಿನಿಟ್ಸನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸರ್ವ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಕರವಾಗಿರುತ್ತೆ. ಮೇಲೆ ಸ್ವಲ್ಪ ಕಾಜುನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ, ಕಾಜು ಅಂದರೆ ಗೋಡಂಬಿ. ನೋಡಿ, ಎಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಈ ಮೆಥಡಲ್ಲಿ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ನೀವು ಶೇರ್ ಮಾಡ್ಬೋದು. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಧನ್ಯವಾದಗಳು.